ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಗುರುವಾರ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿತ್ತು, ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಯಾವ ರೀತಿಯಾಗಿರ್ತಾ ಹೋಗ್ಬೋದು ಅಂತ ನೋಡೋಣ. ವೀಕ್ಲಿ ಕ್ಲೋಸಿಂಗ್ ಕೂಡ ಆಗಿರುತ್ತೆ ನಾಳೆ, ಸೊ ಇಂಟ್ರೆಸ್ಟಿಂಗ್ ಆಗಿದೆ. ನಿನ್ನೆ ಚಾಟ್ ಸ್ಟಾಕ್ ಇವತ್ತು ಬೆಳಗ್ಗೆ ಮಾಡಿದ್ದೆ, ಸುಮಾರು ಜನ ನೋಡಿರಲಿಲ್ಲ ಅಂತ ಅನ್ಸುತ್ತೆ. ನೋಡಿಲ್ಲ ಅಂದರೆ ನೀವು ಬೆಳಗ್ಗೆ ಚೆಕ್ಔಟ್ ಮಾಡ್ಬೋದು. ಪಾಸಿಟಿವ್ ಆಗಿ ಇರೋಣ ಇವತ್ತು ಅಂತ ಮಾತಾಡಿದ್ವಿ. 25,500 ರೆಸಿಸ್ಟೆನ್ಸ್ ಆಗ್ಬೋದು ಅಂದ್ಕೊಂಡಿದ್ವಿ, ಆದರೆ ಮಾರ್ಕೆಟು ಅದಕ್ಕಿಂತ ಮೇಲ್ಗಡೆ ಸೂಪರ್ ಡೂಪರ್ ಪರ್ಫಾರ್ಮೆನ್ಸ್ನ ಕೊಟ್ಟಿದೆ ಇವತ್ತು. ಸೊ ನೆಸ್ಲೆ ಇಂಡಿಯಾದಲ್ಲಿ 4.52% ಅಮೌಂಟ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ 50 ಟಾಪ್ ಗೇನರ್ ಆಗಿತ್ತು. ಎಂಟೈರ್ FMCG ಪ್ಯಾಕ್ ಇವತ್ತು ಚೆನ್ನಾಗಿ ಕ್ಲೋಸಿಂಗ್ ಆಗಿದೆ. ಹಿಂದೂಸ್ತಾನ್ ಯೂನಿಲಿವರು, ಟಾಟಾ ಕನ್ಸ್ಯೂಮರು ಇದೆಲ್ಲದೂ ಕೂಡ. ಆದರೆ ಇವತ್ತು ಮೀಡಿಯಾ ಸೆಕ್ಟರ್ ಸ್ಟಾಕ್ಗಳು ಕೂಡ ಪಾಸಿಟಿವ್ ಆಗಿತ್ತು. ಕನ್ಸ್ಯೂಮರ್ ಡ್ಯೂರಬಲ್ಸು ಕೂಡ ಪಾಸಿಟಿವ್ ಆಗಿದೆ. ಸೊ ಟಾಪ್ ಲೂಸರ್ ಅಂತ ನೋಡೋದಾದ್ರೆ HDFC ನಿನ್ನೆ ರಿಸಲ್ಟ್ ಬಂದಿತ್ತು HDFC ಲೈಫಿಂದು. ಇವತ್ತು ಅದು ಕಂಟಿನ್ಯೂಷನ್ ಆಗಿದೆ, ಯಾಕಂದರೆ ಸ್ವಲ್ಪ ಹೊರತಪ್ಪಿದೆ HDFC ಲೈಫಿಗೆ. ಸೊ ಹಾಗಾಗಿ HDFC ಲೈಫ್ 2.4% ಬಂದಿದೆ. ಝೊಮ್ಯಾಟೋದು ಇವತ್ತಿತ್ತು ರಿಸಲ್ಟು, ಇನ್ನು ಬಂದಿದೆ ಇಲ್ಲೋ ಗೊತ್ತಿಲ್ಲ. ಇವತ್ತು ಜೊತೆಗೆ ಇನ್ಫೋಸಿಸ್ದು, ವಿಪ್ರೋದು, ಇವ್ರದ್ದೆಲ್ಲ LTI ಮೈಂಟ್ರಿದೆಲ್ಲ ರಿಸಲ್ಟ್ ಇತ್ತು. ಇನ್ಫೋಸಿಸ್ ರಿಸಲ್ಟು ಚೆನ್ನಾಗಿ ಬಂದಿದೆ ಕಂಪೇರ್ ಮಾಡ್ತಾ ಇದ್ದೆ. ಕ್ವಾರ್ಟರ್ ಆನ್ ಕ್ವಾರ್ಟರು ಎಲ್ಲ ಪ್ಯಾರಾಮೀಟ್ರಲ್ಲೂ ಕೂಡ ಪ್ರಾಫಿಟು, ರೆವೆನ್ಯೂ, ಎಬಿಟಾ, ಮಾರ್ಜಿನು ಪ್ರತಿಯೊಂದು ಬೀಟ್ ಮಾಡಿದ್ದಾರೆ ಕಂಪೇರ್ ಟು Q1 ಕ್ವಾರ್ಟರ್ ನೋಡೋದಾದರೆ, ವಿಚ್ ಇಸ್ ಎ ಪಾಸಿಟಿವ್ ಸೈನ್. ಆದರೂ ಮಾರ್ಕೆಟು ಫ್ಲಾಟ್ ಆಗಿ ಎಂಡ್ ಆಗಿದೆ. ಇನ್ಫೋಸಿಸಲ್ಲಿ ಕಾಮೆಂಟ್ರಿ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಗೆ ಅಂತ ಕಂಪೇರ್ ಮಾಡೋದಾದರೆ ಪ್ರಾಫಿಟ್ ರೆವೆನ್ಯೂನಲ್ಲಿ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಗಿಂತಲೂ ಚೆನ್ನಾಗಿ ಬಂದಿದೆ. ಆದರೆ ಕಾಮೆಂಟ್ರಿ ಏನು ಕೊಟ್ಟಿದ್ದಾರೆ ಅಂತ ನಾನು ಕೇಳಿಸ್ಕೊಳಕ್ಕೆ ಆಗಿಲ್ಲ. ಹಾಗಾಗಿ ಮಾರ್ಜಿನಲ್ಲಿ ಡಿಪ್ ಆಗಿದೆ, ಎಬಿಟಾದಲ್ಲೂ ಕೂಡ ಡಿಪ್ ಆಗಿದೆ, ಆದರೆ ಬೇರೆ ಎಲ್ಲ ಪ್ಯಾರಾಮೀಟರ್ಸಲ್ಲಿ ಚೆನ್ನಾಗಿ ಬಂದಿದೆ. ವಿಪ್ರೋದು ಕೂಡ ಜಂಪ್ ಆಗಿದೆ ಅಂತ ಕೇಳ್ಪಟ್ಟೆ, ಅವ್ರದ್ದು ಡೀಲಿಂಗ್ಸು ಇದು ಎಲ್ಲ. ಸೊ 1.44% ಅಮೌಂಟ್ ಬಂದಿದೆ ವಿಪ್ರೋದಲ್ಲಿ. ಸೊ ಟಾಪ್ ಲೂಸರು ಇವತ್ತು ಹಾಗಾಗಿ ಝೊಮ್ಯಾಟೋನೇ ಅಲ್ಲ, HDFC ಲೈಫೇ ಅಂತ ಕಾಣುತ್ತೆ ನಿಫ್ಟಿ 50ನಲ್ಲಿ. ನಿಫ್ಟಿ ನೆಕ್ಸ್ಟ್ 50ನಲ್ಲಿ ನೋಡೋದಾದರೆ ಹ್ಯುಂಡೈ ನೋಡಿ, ಹ್ಯುಂಡೈಯಿಂದ ಒಂದು ದೊಡ್ಡ ಅನೌನ್ಸ್ಮೆಂಟ್ ಬಂದಿದೆ. ಮುಂದಿನ 5 ವರ್ಷಗಳ ಕಾಲದಲ್ಲಿ ಅವರು ಸಿಕ್ಕಾಪಟ್ಟೆ ದುಡ್ಡು 45,000 ಕೋಟಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. 26 ಹೊಸ ಮಾಡೆಲ್ ಕಾರ್ಗಳನ್ನು ತರ್ತಾರಂತೆ ಇನ್ನು ಮುಂದಿನ 5 ವರ್ಷದಲ್ಲಿ. ಸೊ ಆ್ಯಕ್ಷನ್ ಪ್ಯಾಕ್ ವರ್ಷಗಳಿದೆ. ಮುಂದಿನ ವರ್ಷದಲ್ಲಿ ನಮಗೆ 30% ಎಕ್ಸ್ಪೋರ್ಟ್ ಗುರಿ ಕೂಡ ಹೊಂದಿದ್ದೀವಿ. ಇಲ್ಲಿ ಇಂಡಿಯಾದಲ್ಲಿ ಮಾಡಿ ಬೇರೆ ಕಡೆಗೆ ಎಕ್ಸ್ಪೋರ್ಟ್ ಕೂಡ ಮಾಡ್ತೀವಿ ಅಂತ ತುಂಬ ಅಗ್ರೆಸಿವ್ ಆಗಿ ಹೇಳ್ತಾರೆ. ಆದರೆ ಸ್ಟಾಕಲ್ಲಿ ಇವತ್ತು ಅಂಡರ್ ಪರ್ಫಾರ್ಮೆನ್ಸ್ ಬಂದಿರೋದು ಕಾಣಿಸ್ತಾ ಇದೆ. 2.54% ಕರೆಕ್ಷನ್ ಬಂದಿದೆ ಹ್ಯುಂಡೈಲಿ. ಒಂದು ರ್ಯಾಲಿ ಕೂಡ ಆಗಿತ್ತು ಅಂತ ಅನ್ಸುತ್ತೆ, ಯಾಕಂದರೆ ಸ್ಟಾಕ್ ಸ್ಪೆಸಿಫಿಕ್ ಆಗಿ ನಾವು ನೋಡ್ತಾ ಬರಲ್ಲ. ಹ್ಯುಂಡೈ ಸುಮಾರು ದಿನ ಒಳ್ಳೆ ರ್ಯಾಲಿ ಆಗಿತ್ತು, ಅದು ಒಂದು ಪ್ರಾಫಿಟ್ ಬುಕ್ಕಿಂಗ್ ಅಷ್ಟೆಲ್ಲ ನ್ಯೂಸ್ ಆಗಿದೆ ಇವಾಗ. ಸೊ ವರುಣ್ ಬೆವರೇಜಸ್ಸು ಆಲ್ಮೋಸ್ಟ್ 52 ವೀಕ್ ಲೋಗೆ ಬಂದಿರುವಂಥ ಸ್ಟಾಕು ನೀವು ಅಬ್ಸರ್ವ್ ಮಾಡೋದಾದರೆ 3.58% ಅಮೌಂಟ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50 ಟಾಪ್ ಗೇನರ್ ಆಗಿದೆ ಅದು. ಸೊ ಇದನ್ನು ಹೊರತುಪಡಿಸಿ ಅಂತ ನಾವು ನೋಡ್ತಾ ಬರೋದಾದರೆ ಸ್ವಲ್ಪ ಫೈನಾನ್ಷಿಯಲ್ ಪ್ಯಾಕು ಸ್ವಲ್ಪ ಇವತ್ತು ನೆಗೆಟಿವ್ ಆಗಿತ್ತು. ಅಂದರೆ ನಿಫ್ಟಿ ನೆಕ್ಸ್ಟ್ 50 ಕಡೆಗಳಲ್ಲಿ ಎಲ್ಲ ಸ್ವಲ್ಪ ವೀಕ್ ಆಗಿರೋ ಥರ ಕಾಣಿಸ್ತಾ ಇದೆ. ಬ್ರಿಟಾನಿಯಾ ಇದರಲ್ಲೂ ಕೂಡ FMCG ಸ್ಟಾಕ್ಗಳು ಪಾಸಿಟಿವ್ ಆಗಿ ಇತ್ತು. ಸೊ ಸ್ಕ್ರೀನರ್ ಅಂತ ನೋಡ್ತಾ ಬರೋದಾದರೆ ITದು ನಾವು ಅದನ್ನೇ ಹಾಕೊಂಡಿದ್ದೀವಿ, ಅವತ್ತಿನ ಬೇರೆ ಸ್ಕ್ರೀನರ್ಗಳು ಕೂಡ ಹಾಕೋಬಹುದು. ಪರ್ಸಿಸ್ಟೆಂಟ್ ಸಿಸ್ಟಮು ನೆನ್ನೆ ರಿಸಲ್ಟ್ ಬಂದಿತ್ತು, ಚೆನ್ನಾಗಿ ಜಂಪ್ ಆಗಿದೆ ಅಂತೆಲ್ಲ ಹೇಳಿದ್ದೆ ನಿಮಗೆ. ಸೊ 2% ಅಮೌಂಟ್ ಬಂದಿದೆ. ಅದು ಮಿಡ್ ಕ್ಯಾಪ್ IT ಕಂಪನಿ ಆಗುತ್ತೆ ಪರ್ಸಿಸ್ಟೆಂಟ್ ಇಂಡಿಯಾ. ಸೊ ಅದೇ ರೀತಿಯಾಗಿ ನಿಫ್ಟಿ 50 ನೋಡ್ತಾ ಬರೋದಾದರೆ ನೋಡಿ, ಈ ಒಂದು ಲೆವೆಲ್ನ ಮಾಡ್ತಾ ಬರ್ತಾ ಇದೆ ಇಲ್ಲಿ. ಸೊ ಈ ಒಂದು ಚಾನಲಲ್ಲೇ ಹೋಗ್ತಾ ಇದೆ. ಸೊ ಈಗ ಇಲ್ಲಿ ತನಕ ಬಂದು ಕ್ಲೋಸಿಂಗ್ ಆಗಿದೆ ಅಂದರೆ ನೆಕ್ಸ್ಟ್ 24,400ರಿಂದ 500 ಈ ಝೋನೇ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂತ ನಮ್ಗೆ ಮಾತಾಡಿದ್ವಿ. 500 ಬಿಕಾಸ್ ಒಂದು ರೌಂಡ್ ಲೆವೆಲ್ ಆಗಿರೋದ್ರಿಂದ ಅಂತ. ಆದರೆ ಆಲ್ಮೋಸ್ಟ್ ಮಾರ್ಕೆಟು ಆ ಹೈನ ಕೂಡ ಟಚ್ ಮಾಡಿಬಿಟ್ಟಿದೆ ಇವತ್ತು. 25,600 ಕೂಡ ಇವತ್ತು ಟಚ್ ಮಾಡ್ತು ಮಾರ್ಕೆಟು. ತುಂಬ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದೆ. ಸೊ ಇವಾಗ ಮೇನು ನಮಗೆ ನೆಕ್ಸ್ಟ್ ಇರುವಂಥ ರೆಸಿಸ್ಟೆನ್ಸ್ ಅಂದರೆ ಇಲ್ಲೇ ಈ ಲೋ ಲೆವೆಲ್ಲೇ ಅದರ ಹತ್ರನೇ ಬಂದು ಕ್ಲೋಸಿಂಗ್ ಆಗಿದೆ. ಸೊ ಇದನ್ನು ಬಿಟ್ಟು ಮೇಲ್ಗಡೆ ಹೋಯಿತು ಅಂದರೆ ನೋಡಿ, ಈ ಚಾನಲ್ನ ಬ್ರೇಕ್ ಮಾಡಿ ಮೇಲ್ಗಡೆ ಹೋಗೋಕ್ಕಾಗತ್ತಾ ಅಂತ. ಇಲ್ಲ ಅಂದರೆ ಇಲ್ಲಿ ಕರೆಕ್ಷನ್ ಬರುತ್ತಾ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಸಿಚುವೇಷನು. ನಾಳೆ ದಯವಿಟ್ಟು ಯಾರು ಪೊಸಿಷನ್ನ ಕ್ಯಾರಿ ಮಾಡೋಕ್ಕೆ ಹೋಗ್ಬಿಡಿ. ಅದೇ ರೀತಿ ಗ್ರೂಪಲ್ಲಿ ವೀಕ್ಲಿ ಕ್ಯಾಂಡ್ಲು, ಮಂತ್ಲಿ ಕ್ಯಾಂಡ್ಲಲ್ಲಿ ರೆಫರೆನ್ಸ್ ಕೊಟ್ಬಿಟ್ಟು ಐ ಥಿಂಕ್ ಶೇರ್ ಮಾಡಿದ್ರೆ GBR ಅಂತ ಇದೆ ಅವ್ರದ್ದು. ನೋಡಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ಒಂದು ಪ್ಯಾಟರ್ನ್ ಇರ್ಬೋದಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ಒಂದು ನೆಕ್ಲೈನ್ ಅಂತ ಅಂದ್ಕೊಂಡ್ರೆ ಇಲ್ಲಿ ಒಂದು ನಮಗೆ ಕಪ್ ಮಾಡಿದೆ, ಇದು ಮಾಡ್ತಾ ಇರೋಂಥದ್ದನ್ನು ನಾವು ಹ್ಯಾಂಡ್ಲು ಅಂತ ಮಾಡಿ ಇಲ್ಲಿಂದ ಇವಾಗ ಬ್ರೇಕ್ಔಟ್ ಆಗೋ ಚಾನ್ಸಸ್ ಇದೆಯಾ, ಇಷ್ಟು ದೊಡ್ಡ ಒಂದು ಬ್ರೇಕ್ ಥ್ರೂ ಬರುತ್ತೆ, 28,000-29,000 ತನಕ ಟಾರ್ಗೆಟ್ ಹೋಗುತ್ತೆ ಅಂತ. ನೆಕ್ಲೈನ್ ಅನಾಲಿಸಿಸ್ ಕರೆಕ್ಟು, ಬ್ಯಾಕ್ಡ್ರಾಪ್ ಇರೋದು ಪಾಸಿಟಿವ್ ಕರೆಕ್ಟು, ಇದು ಕಪ್ ಆ್ಯಂಡ್ ಹ್ಯಾಂಡ್ಲಿಗೂ ಆಗ್ತಾ ಇರೋಂಥದ್ದು ಕರೆಕ್ಟು. ಸಣ್ಣ ಚಾನಲಲ್ಲಿ ಮಾಡಿ ಅಲ್ಲಿ ವಾಪಸ್ ಹೋಗ್ತಾ ಇದೆ. ಬಟ್ ಬಂದರೆ ಈಗ ಶಾರ್ಪ್ ಪ್ರೈಸ್ ಬರಬೇಕಾದ್ರೆ ಈ ರೇಂಜ್ನ ಬಿಟ್ಟು ಮೇಲ್ಗಡೆ ಹೋಯಿತು ಮಾರ್ಕೆಟ್ ಕನ್ಫರ್ಮೇಷನ್ ಅಂದರೆ ತುಂಬ ಜೋರಾಗಿ ರ್ಯಾಲಿ ಬರ್ತಾ ಹೋಗುತ್ತೆ. ಆ ಥರ ಆಗುತ್ತಾ ಏನು ಕತೆ ಅಂತ ನೋಡೋಣ. ನೋಡಿ, ಯಾಕೆಂದರೆ ಕ್ಯಾಂಡ್ಲು ಟೆಕ್ನಿಕಲಿ ಸರಿ ಇದೆ ಅಂತ ನಮ್ಗೆ ಅನಿಸ್ತಾ ಇರ್ಬೋದು, ಆದರೆ ಕಂಟೆಕ್ಸ್ಚುಯಲಿ ಸರಿಯಾಗಿರುತ್ತೋ ಇಲ್ಲೋ ಅನ್ನೋದು ಗ್ಲೋಬಲ್ ಪ್ಯಾರಾಮೀಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ವಿತ್ತೀಯ ಕೊರತೆ ಅಂತ ಕರಿತೀವಿ, ಟ್ರೇಡ್ ಡೆಫಿಸಿಟ್ ಅಂತ. ಇದನ್ನ ಎಕನಾಮಿಕ್ ಸೈಕಲ್ ಹಿಂದಿನ ವಿಡಿಯೋಗಳಲ್ಲೆಲ್ಲ ನಾವು ಮಾತಾಡಿದ್ದೀವಿ. ಸೊ ಅಂದರೆ ಭಾರತ ಎಷ್ಟು ಇಂಪೋರ್ಟ್ ಮಾಡ್ಕೊತಾ ಇದೆ, ಎಷ್ಟು ಎಕ್ಸ್ಪೋರ್ಟ್ ಮಾಡ್ಕೊತಾ ಇದೆ. ಇಂಪೋರ್ಟೇ ಜಾಸ್ತಿ ಇದೆ ನಮ್ಮ ದೇಶದ್ದು, ನಿಮ್ಗೆ ಗೊತ್ತಿದೆ. ಬೇರೆ ದೇಶಗಳ ಮೇಲೆ ತುಂಬ ಡಿಪೆಂಡ್ ಆಗಿದ್ದೀವಿ, ಕ್ರೂಡ್ ಮೇಲೆ ಡಿಪೆಂಡ್ ಆಗಿದ್ದೀವಿ, ಗೋಲ್ಡ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಇದೆಲ್ಲದನ್ನು ಬೇರೆ ಕಡೆಯಿಂದ ತರಿಸ್ಕೊಂತೀವಿ, ದೊಡ್ಡ ಮಟ್ಟದಲ್ಲೇ ತರಿಸ್ಕೊತೀವಿ. ಅದೇ ರೀತಿ ಕೊಡೋದು ಅಂತಿದ್ರೆ ಕೆಲವೊಂದು ಕೃಷಿ ಬೆಳೆಗಳು ಈ ಥರದ್ದು ಒಂದಿಷ್ಟು ಮಾತ್ರ ನಾವು ಹೊರಗಡೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಆ ಎಕ್ಸ್ಪೋರ್ಟ್ ಜಾಸ್ತಿ ಆಗಬೇಕು ಅಂತಲೇ ಒತ್ತು ಬರ್ತಾ ಇರೋದು. ಅದಕ್ಕೆ ಮೇಕ್ ಇನ್ ಇಂಡಿಯಾ ಈ ಥರದ್ದೆಲ್ಲ ಇನಿಷಿಯೇಟಿವ್ಗಳು ಕೂಡ ಗೌರ್ಮೆಂಟು ಸ್ಪೆಂಡ್ ಮಾಡ್ತಾ ಇರುತ್ತೆ. ಈಗ ಏನಾಗಿದೆ, 50% ಟ್ಯಾರಿಫ್ ಅಂತ ಹಾಕ್ಬಿಟ್ರಲ್ಲ ಯಾವಾಗ ಹೆಚ್ಚುವರಿಯಾಗಿ US ಇಂಡಿಯಾಗೆ ಸೆಪ್ಟೆಂಬರಿಂದ, ಆವಾಗಿಂದ 12% ಡ್ರಾಪ್ ಆಗಿದೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಂಥದ್ದು. ಬಿಕಾಸ್ ಕಂಪನಿಗಳು ಬೆಲೆಗಳು
ಜಾಸ್ತಿ ಆಗ್ತಾ ಹೋಗುತ್ತೆ, ಅಷ್ಟೊಂದು ಜನ ಅಲ್ಲಿ ಡಿಮ್ಯಾಂಡ್ ಬರದಲ್ಲೇ ಇರ್ಬೋದು. ಸೊ ಎಕ್ಸ್ಪೋರ್ಟು ಬಿದ್ದೋಗಿದೆ, 12% ಕಮ್ಮಿ ಆಗಿದೆ. ಆದರೆ ಗೋಲ್ಡು, ಈ ಒಂದು ಬೂಲಿಯನ್ ಟ್ರೇಡ್ಗಳೇನಿದೆ ಅಂದರೆ ನಮ್ಮ ಗೋಲ್ಡು, ಸಿಲ್ವರು, ಕಮೋಡಿಟಿ, ಇದು ಸಿಕ್ಕಾಪಟ್ಟೆ ಜಾಸ್ತಿಯಾಗಿ ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ ಇವಾಗ. ಆದರೆ ಆ ಕಾಸ್ಟ್ ಜಾಸ್ತಿ ಆಗಿದೆ. ಆ ಕಾರಣದಿಂದಾಗಿ ಟ್ರೇಡ್ ಡೆಫಿಸಿಟ್ ಇಲ್ಲ ವ್ಯತ್ಯಾಸ ಆಗಿ ಇವಾಗ 13 ಮಂತ್ ಹೈ, 13 ತಿಂಗಳು ಅಂದರೆ ಆಲ್ಮೋಸ್ಟ್ 1 ವರ್ಷದ ಹೈಗೆ ಹೋಗಿದೆ ಅಂತ ನಿನ್ನೆ ಡೇಟಾ ಬಂದಿತ್ತು ಮಿನಿಸ್ಟ್ರಿ ಆಫ್ ಕಾಮರ್ಸಿಂದ, ಅದರಿಂದ ಬಂದಿದೆ. ಸೊ ಹಾಗಾಗಿ ಮಾರ್ಕೆಟ್ ಒಂದು ಕಾಷಿಯಸ್ ಸಿಚುವೇಷನಲ್ಲಿ ಇರುವಂಥದ್ದು ಕಾಣಿಸ್ತಾ ಇದೆ. ಆದರೆ ಪಾಸಿಟಿವ್ ಆಗೇ ಮೇಲೆ ಹೋಗುತ್ತೆ ಅನ್ನೋದಕ್ಕೆ ಫಸ್ಟ್ ಆಫ್ ಆಲ್ ನಾವು ವೆಯ್ಟ್ ಮಾಡಬೇಕು. ಈ ಲೆವೆಲ್ನ ಯಾವ ರೀತಿಯಾಗಿ ಬ್ರೇಕ್ ಆಗಿ ಏನು ಮಾಡುತ್ತೆ ಅನ್ನೋದನ್ನು ನೋಡೋಣ. ಸೊ ಪ್ಯಾಟರ್ನ್ ಕರೆಕ್ಟು, ಎಲ್ಲ ಕರೆಕ್ಟು, ಬಟ್ ಈ ಲೆವೆಲ್ನ ಬಿಟ್ಟು ಮೇಲ್ಗಡೆ ಹೋಗೋಕ್ಕಾಗುತ್ತಾ, ಒಂದರೆ ಜೋರಾಗಿ ಬರುತ್ತೆ ಮೂಮೆಂಟು, ಇದೆಲ್ಲದೂ ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ತುಂಬ ಮುಂದಿನ ಯೋಚನೆ ಮಾಡೋದು ಬೇಡ. ಸದ್ಯಕ್ಕೆ ಏನೇನು ರೇಂಜಲ್ಲಿ ಇದೆಯೋ ಅದನ್ನೇ ನೋಡ್ಕೊತ ಹೋಗ್ತಾ ಇರೋಣ. ಸೊ ಆ ರೇಂಜ್ ಅಂದ್ರೂ ಕೂಡ ನೋಡಿ ಆಲ್ಮೋಸ್ಟ್ ಆ ಟ್ರೆಂಡ್ ಲೈನು ಹತ್ತತ್ರಕ್ಕೆ ಬರ್ತಾ ಇದೆ. ಅಲ್ಲಿ 25,700 ಆ ಲೆವೆಲ್ಗೆ ಬಂದು ಅದು ಟಚ್ ಆಗ್ಬೋದು ಈ ಟ್ರೆಂಡ್ ಲೈನು. ಈ ಟ್ರೆಂಡ್ ಏನಂದರೆ ಈ ಚಾನಲ್ ನಾನು ಏನು ಹೇಳ್ತಾ ಇರೋಂಥದ್ದು, ಈ ಚಾನಲಲ್ಲೇ ಹೋಗ್ತಾ ಇದೆ ಅಂತ ನಾವು ಮಾತಾಡ್ಕೊಂಡು ಬರ್ತಾ ಇದೀವಲ್ವ. ಸೊ ಈ ಚಾನಲ್ನ ಹೈಗೆ ಬಂದು ಮುಟ್ಟತ್ತಾ, ಇಲ್ಲಿಗೆ ಬಂದು ಮುಟ್ಟತ್ತಾ ನೋಡೋಣ. ಅದಾದಮೇಲೆ ಏನು ಮಾಡುತ್ತೆ, ಆ ಲೆವೆಲಲ್ಲಿ ಸಸ್ಟೈನ್ ಆಗುತ್ತಾ ಅಥವಾ ಅಲ್ಲಿಂದ ವಾಪಸ್ ಈ ಲೆವೆಲ್ಗೂ ಈ ಹಳೆ ಈ ನೋಡಿ ಈಗ ಇಲ್ಲಿಂದ ಜೋರಾಗಿ ಬಂದಿದ್ದ ಫಾಲಿಗೆ ಈಗ ನಿಧಾನಕ್ಕೆ ಬರ್ತಾ ಇರೋಂಥ ಶಾರ್ಟ್ ಕವರಿಂಗ್ ಅಂತಲೇ ಓದಬೇಕು ನಾವು. ಈಗ ಈ ಶಾರ್ಟ್ ಕವರಿಂಗ್ ಇಲ್ಲಿ ಫುಲ್ಫಿಲ್ ಆದಮೇಲೆ ಇಲ್ಲಿ ವಾಪಸ್ ಡಂಪ್ ಮಾಡ್ತಾರಾ ಅಥವಾ ಇಲ್ಲಿಂದ ವಾಪಸ್ ಮೇಲ್ಗಡೆ ಹೋಗುತ್ತಾ ಅನ್ನೋದು ಇವಾಗ ನೆಕ್ಸ್ಟ್ ಇರುವಂಥ ಪ್ರಶ್ನೆ. ತುಂಬ ಇಂಟ್ರೆಸ್ಟಿಂಗ್ ಬೆಟ್ಟಕ್ಕೆ ಬಂದು ಕೂತಿದೆ ಮಾರ್ಕೆಟು. ಬೇಕಾದ್ರೆ ಇದನ್ನ ಎಕ್ಸ್ಟೆಂಡ್ ಕೂಡ ಮಾಡ್ಕೋಬಹುದು ನಾವು ಈ ರೀತಿಯಾಗಿ ನೋಡೋಣಂತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಭದ್ರವಾಗಿ ಮೇಲ್ಗಡೆ ಹೋಗಿದೆ. 57,000 ಬರುತ್ತೆ ಅಂತ ಮೊನ್ನೆಯಿಂದ ಮಾತಾಡ್ತಾ ಇದ್ವಿ. 57,000 ಮೇಲ್ಗಡೆ ಕ್ಲೋಸಿಂಗ್ ಆಗಿ ಆಲ್ಮೋಸ್ಟ್ ಆಲ್ ಟೈಮ್ ಹೈ ಹತ್ತಿರ ಬಂದಿದೆ. ಆಲ್ ಟೈಮ್ ಹೈ ಲೆವೆಲ್ ಅಂತ ಇದ್ದಿದ್ದು ನಮಗೆ ಎಷ್ಟಿದೆ, 57,628. ಅದು ಆಲ್ ಟೈಮ್ ಹೈ ಇದ್ದಿದ್ದಂಥದ್ದು. ಇವತ್ತು 57,525, ಆಲ್ಮೋಸ್ಟ್ ಆಲ್ ಟೈಮ್ ಹೈಗೆ ಒಂದು 100 ಪಾಯಿಂಟ್ಗಳು ಕಡಿಮೆ, ಅಲ್ಲಿ ತನಕ ಬಂದು ಟೆಸ್ಟ್ ಆಗಿಬಿಟ್ಟಿದೆ ಯಾವುದು ಬ್ಯಾಂಕ್ ನಿಫ್ಟಿ. ಆಲ್ ಟೈಮ್ ಹೈ ತುಂಬ ಒಂದು ಯಾವುದೋ ಆಗಿರುತ್ತೆ, ಒಂದು ಅಟ್ರಾಕ್ಟಿವ್ ಫೇಸ್ ಆಗಿರುತ್ತೆ, ಎಲ್ಲ ಸರಿ. ಆದರೆ ಸದ್ಯ ಶಾರ್ಟ್ ಟರ್ಮಲ್ಲೇ ಆಲ್ ಟೈಮ್ ಹೈನ ವಾಪಸ್ ಬಂದು ಟೆಸ್ಟ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಕರೆಕ್ಷನ್ ಕೂಡ ಬರ್ತಾ ಹೋಗ್ಬೋದು. ಅಂದರೆ ಒಂದು ಪ್ಯಾಟರ್ನ ಏನೋ ಬೇಕಾದ್ರೆ ಆಗ್ಬೋದು, ಒಂದು ರೇಂಜ್ ಕೂಡ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ಹುಷಾರಾಗಿರಬೇಕು. ನಾಳೆ ದಯವಿಟ್ಟು ಕ್ಯಾರಿ ಮಾಡೋಕ್ಕೆ ಹೋಗ್ಬೇಡಿ. ನಾಳೆ ಸ್ವಲ್ಪ ಮಾರ್ಕೆಟು ವೊಲೆಟೈಲ್ ಆಗಿರುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ, ಆಗ್ತಾ ಇರುವಂಥ ಕ್ಲೋಸಿಂಗ್ ನೋಡೋದಾದರೆ. ಬಟ್ ವೀಕ್ಲಿ ಕ್ಯಾಂಡಲಲ್ಲಿ ಬ್ಯಾಂಕ್ ನಿಫ್ಟಿ ನೋಡ್ಕೊಂಬರೋದಾದ್ರೆ ಒಂದು ದೊಡ್ಡ ಕನ್ಸಲ್ಟೇಷನ್ ಆಗಿತ್ತು, ವಾಪಸ್ ಅಟೆಂಪ್ಟ್ ಆಗಿತ್ತು, ವಾಪಸ್ ಆ ಝೋನ್ನ ಟೆಸ್ಟ್ ಮಾಡ್ಕೊಂಡು ಅಟೆಂಡ್ ಮಾಡ್ಕೊಂಡು ಮೇಲ್ಗಡೆ ಹೋಗ್ತಾ ಇದೆ. ಸೊ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ ಬ್ಯಾಂಕ್ ನಿಫ್ಟಿ, ಬಟ್ ಅವಸರ ಮಾಡ್ಕೊಳ್ಳೋವಂಥದ್ದು ಬೇಡ. ಹಾಗಾಗಿ ದಯವಿಟ್ಟು ನಾಳೆ ಪೊಸಿಷನ್ನ ಕ್ಯಾರಿ ಮಾಡೋಕ್ಕೆ ಹೋಗಬೇಡಿ ಮುಂದಿನ ವಾರಕ್ಕೆ. ಅದೇ ರೀತಿಯಾಗಿ ಕ್ರೂಡು ಆಲ್ಮೋಸ್ಟ್ ಅಲ್ಲಿ ಕೆಳಗಡೆ ಬಿದ್ದು ಅಲ್ಲೇ ಇದೆ, ಏನು ಚೇಂಜಸ್ ಆಗಿಲ್ಲ. ಇಂಡಿಯಾ ವಿಕ್ಸಲ್ಲಿ ಇವತ್ತು ಸಣ್ಣದಾಗಿ ಮೂವ್ಮೆಂಟ್ ಆಗಿದೆ, ಆದರೂ ಅಲ್ಲೇ ಇದೆ, ಅದರಲ್ಲೂ ಕೂಡ ಏನು ಚೇಂಜಸ್ ಆಗಿಲ್ಲ. ಗೋಲ್ಡು ಪ್ರತಿದಿನ ಹೊಸ ಹೈನ ಮಾಡ್ತಾನೆ ಇದೆ. ಸೊ ಇವತ್ತು ಕೂಡ ಒಂದು ಹೊಸ ಹೈನ ಮಾಡಿದೆ. ಸೇಮ್ ವಿತ್ ಸಿಲ್ವರು ಕೂಡ. ಸಿಲ್ವರು ನೋಡಿ ಆಲ್ಮೋಸ್ಟ್ 1,65,000 ಮುಟ್ಟುತ್ತಾ ಇದೆ. ಪ್ರತಿದಿನ ಹೊಸ ಹೈ, ಒಂದು 2% ಮೇಲ್ಗಡೆ ಹೋಗ್ತಾ ಇದೆ. ನೋಡೋಣ ಇದು ಎಲ್ಲಿ ತನಕ ಇದೇ ರೀತಿ ಕಂಟಿನ್ಯೂಷನ್ ಆಗುತ್ತೆ ಅನ್ನೋದು ತುಂಬ ನನಗೆ ಯಾಕೋ ಶಾರ್ಪ್ ಕರೆಕ್ಷನ್ ಪೆಂಡಿಂಗ್ ಇದೆ ಅಂತ ಅನಿಸುತ್ತೆ. ಆಫ್ಕೋರ್ಸ್ ನೀವು ಹೇಳ್ಬೋದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಯಾರು ಕೊಡೋದೇ ಇಲ್ವಂತೆ, ಅಲ್ಲಿ ಏನು ಇದೇ ಇಲ್ವಂತೆ, ಯಾರ ಹತ್ರನೂ ಸ್ಟಾಕೇ ಇಲ್ವಂತೆ, ಈ ಥರ ಅಂತೆಲ್ಲ. ಹೌದು, ಬಟ್ ಆ ಆರ್ಬಿಟ್ರೇಜ್ನ ಉಪಯೋಗಿಸ್ಕೊಳಕ್ಕೆ ಮಾಡ್ತಾ ಇದ್ದಾರೆ. ಬಟ್ ಇದು ಹಿಂಗೆ ಬಬಲ್ ಕ್ರಿಯೇಟ್ ಆಗಲ್ಲ. ಸೊ ನೋಡೋಣ. ಹಾಗಾಗಿ ದಯವಿಟ್ಟು ಈಗ ಆಲ್ ಟೈಮ್ ಹೈ ಲೆವೆಲಲ್ಲಿ ಇದ್ದಾಗ ಏನೂ ಮಾಡೋಕ್ಕೆ ಹೋಗ್ಬಿಡಿ. ಈ ಇನ್ಸ್ಟ್ರೂಮೆಂಟ್ಗಳಲ್ಲಿ ಕೈ ಸುಟ್ಕೊಳ್ಳೋಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದೇ ರೀತಿಯಾಗಿ ಇದ್ರದ್ದು ನಿನ್ನೆ ಮಾತಾಡಿದ್ವಿ. ಐ ಥಿಂಕ್ ನಿನ್ನೆ ಪರ್ ಔನ್ಸಲ್ಲಿ ಯಾವ ರೀತಿಯಾಗಿದೆ ಅಂತ ಮಾತಾಡಿದ್ವಿ. ಇಂಡಿಯನ್ ರುಪಿದು ಇವತ್ತು ಬಿದ್ದಿತ್ತು ಕೆಳಗಡೆ, ಆದರೆ ಅದೇ ಲೆವೆಲಲ್ಲಿ ಉಳಿದಿದೆ. ಸೊ ನಿನ್ನೆ ಒಂದು ಶಾರ್ಪ್ ಕರೆಕ್ಷನ್ ಬಂದಿತ್ತು. ಬಟ್ ಈಗಲೂ ಕೂಡ ₹87 ಕೊಡಬೇಕು ಯಾರಾದರೂ $1 ಕನ್ವರ್ಟ್ ಮಾಡ್ಕೋಬೇಕು ಅಂತಂದರೆ. ಕಾಪರು ಸೇಮ್ ಅದೇ ರೇಂಜನ್ನು ಮೇಂಟೈನ್ ಮಾಡ್ತಾ ಇದೆ. ಇದು ಹಿಂಗೆ ಇರುತ್ತೆ ಇನ್ನು ಸುಮಾರು ದಿನ, ಯಾಕಂದರೆ ಇಷ್ಟು ದೊಡ್ಡ ಮೂಮೆಂಟ್ ಆಗಿರೋದ್ರಿಂದ ಈ ರೇಂಜಲ್ಲೇ ಕಚ್ಕೊಳ್ಳೋಂಥ ಎಲ್ಲ ಸಾಧ್ಯತೆ ಕಾಣಿಸ್ತಾ ಇದೆ. LG ಎಲೆಕ್ಟ್ರಾನಿಕ್ಸು ಅದ್ರ ಬಗ್ಗೆ ಬರ್ತೀನಿ. ನ್ಯಾಚುರಲ್ ಗ್ಯಾಸು ಒಂದು ನೆನ್ನೆಯನ್ನು ಮಾತಾಡಿದ್ವಿ, ಗ್ಯಾಪ್ ಫಿಲ್ ಆಗಿದೆ, ಇಲ್ಲಿಂದ ವಾಪಸ್ ಮೇಲ್ಗಡೆ ಬೌನ್ಸ್ ಹೋಗೋದಾದರೆ ನಾನು ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಮಾಡ್ಬೋದು ಅಂತ ನೋಡೋಣ. ಒಂದು ಇವತ್ತು ಕನ್ಫರ್ಮೇಷನ್ ಆಗಲಿ, ಕ್ಲೋಸಿಂಗ್ ಆಗಲಿ, ವಾಪಸ್ ಮೇಲ್ಗಡೆ ಹೋಯಿತು ಅಂದರೆ ಆಮೇಲೆ ಆ ಒಂದು ಆಪರ್ಚುನಿಟಿ ನೋಡಲಿಕ್ಕೆ ಸಿಗ್ಬೋದು. ಸೊ ಓಪನಿಂಗು ಸೂಪರ್ ಡೂಪರ್ ಆಯಿತು, ಆಲ್ಮೋಸ್ಟ್ 50% ಓಪನಿಂಗು. ಸೌತ್ ಕೊರಿಯನ್ ಕಂಪ್ನಿ LG ನಿಮ್ಗೆ ಗೊತ್ತಿದೆ, ಅಲ್ಲಿ ಏನು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆ ಸೌತ್ ಕೊರಿಯಾದಲ್ಲಿ, ಅದಕ್ಕಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಓಪನಿಂಗ್ ಇಲ್ಲಿ ಸಿಕ್ತು. ಹಾಗಾಗಿ ಇದು ಹಿಂಗೆ ಸಸ್ಟೈನ್ ಆಗೋಕ್ಕಾಗಲ್ಲ. 8th ಲಾರ್ಜೆಸ್ಟ್ ಬಿಡ್ಡಿಂಗ್ ಆದಂಥ ಕಂಪನಿ, $4 ಟ್ರಿಲಿಯನ್ ಏನೋ ಇದಕ್ಕೆ ಬಿಡ್ ಮಾಡಿದ್ರು ಜನ. ಸೊ ಚಾನ್ಸಸ್ ಸಿಕ್ಕಿರೋದೇ ತುಂಬ ಕಡಿಮೆ. ಸಿಕ್ಕಿದವರು ಆರಾಮಾಗಿ ನೀವು ಎಕ್ಸಿಟ್ ಮಾಡ್ಬೋದು. ಯಾಕಂದರೆ ಮಾರ್ಕೆಟ್ ಎಂಥ ಸಿಚುವೇಷನ್ ಇದೆ ಅಂದರೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಹೀಗಿದ್ದಾಗ ಓಪನಿಂಗ್ ದಿನನೇ 50% ಬಂದಿದೆ ಅಂದರೆ ಅದಕ್ಕಿಂತ ಜಾಕ್ ಪಾಟ್ ಇನ್ನೇನಿದೆ ಅಲ್ವಾ. ಸೊ ಅದನ್ನ ಕವರ್ ಮಾಡಿರಲಿಲ್ಲ, ಅದನ್ನ ಕವರ್ ಮಾಡಬೇಕು ಅಂತ ಅನಿಸ್ತು. ಅದನ್ನು ಬಿಟ್ಟು ಸ್ಪೆಸಿಫಿಕ್ ಆಗಿ ಇನ್ಫೋಸಿಸು ಇವತ್ತು ರಿಸಲ್ಟ್ ಬಂದಿದೆ, ಚೆನ್ನಾಗಿ ಬಂದಿದೆ ಹೇಳಿದ್ದೀನಿ. ವಿಪ್ರೋ ರಿಸಲ್ಟ್ ಬಂದಿತ್ತು. ಜಿಯೋ ಫೈನಾನ್ಷಿಯಲ್ಲು ಕವರ್ ಮಾಡಿಲ್ಲ, ನಾಳೆ ನೋಡ್ಬಿಟ್ಟು ಹೇಳ್ತೀನಿ. ನೆಸ್ಲೆ ಯಾಕೆ ಅಪ್ಮೆಂಟ್ ಬಂದಿದೆ ಅಂದರೆ ಕಾರಣ ನೋಡಿ, ರಿಸಲ್ಟ್ಸು ಇವತ್ತು ರಿಸಲ್ಟ್ ಡೇ ನೆಸ್ಲೆನಲ್ಲಿ. ಸೊ ಇವ್ರದ್ದೆಲ್ಲ CEO ಅವ್ರದ್ದೆಲ್ಲ ಸ್ಕ್ಯಾಮ್ ಆಗಿತ್ತು. ನಿಮ್ಗೆ ಗೊತ್ತಿ, ಸ್ಕ್ಯಾಮ್ ಇನ್ ದ ಸೆನ್ಸ್ ಸಿಗಾಕೊಂಡಿದ್ರು. ಎಂಪ್ಲಾಯ್ನ ಅಲ್ಲಿ ಎಂಪ್ಲಾಯ್ ಜೊತೆ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇದೆ, ಈ ಥರದ್ದೆಲ್ಲ ಇವಾಗ ಜಾಸ್ತಿ ಆಗ್ತಾ ಇದೆಯಲ್ಲ, ಎಲ್ಲ ದೊಡ್ಡವರು ಆಗಿರೋದು. ಸೊ ನೆಸ್ಲೆದು ಕೂಡ ಅದರಲ್ಲಿ ಬಂದಿತ್ತು, ಅದೆಲ್ಲ ದಾಟಿ ಬಂದಿದೆ. ಸೊ
ಐ ಥಿಂಕ್ ಅವರೆಲ್ಲ ಕಠಿಣವಾದ ಕ್ರಮ ಎಲ್ಲ ತೊಗೊಂಡ್ರು ಅಲ್ಲಿ ನೆಸ್ಲೆನಲ್ಲಿ, ಅವರೆಲ್ಲ ತೆಗೆದುಹಾಕೋದು ಅದೆಲ್ಲ ಮಾಡಿದ್ರು. ಓಕೆ, ಗ್ರಾಸ್ ಪ್ರಾಫಿಟಲ್ಲಿ 16% ಡ್ರಾಪ್ ಆಗಿದೆ, ರೆವೆನ್ಯೂ 10% ಜಂಪು. ಕಾಮೆಂಟ್ರಿ ಏನು ಹೇಳಿದ್ದಾರೆ ಏನು ಅಂತ ಗೊತ್ತಿಲ್ಲ. ಇತ್ತೀಚೆಗೆ ಸ್ಪ್ಲಿಟ್ ಕೂಡ ಆಗಿತ್ತು ನೆಸ್ಲೆ, ನಿಮ್ಗೆ ಗೊತ್ತಿದೆ. 4.52% ಅಪ್ ಬಂದಿದೆ ನೋಡಿ. ವಿಪ್ರೋದಲ್ಲಿ ಇಲ್ಲಿ ಅಪ್ಡೇಟ್ ಆಗಿದೆ. ವಿಪ್ರೋದಲ್ಲೂ ಕೂಡ 1% ಎಲ್ಲ ಪಾಸಿಟಿವ್ ಆಗಿರೋದೇ ಐ ಟಿಗೆ ಇವಾಗ ಪಾಸಿಟಿವ್ ಆಯಿತಾ, ಅದಾಗ್ಬಿಟ್ರೆ ಎಲ್ಲ ಮುಗಿದು. ಸೊ ಝೊಮ್ಯಾಟೋದಲ್ಲಿ ಓಕೆ ಪ್ರಾಫಿಟ್ ಡಂಪ್ ಆಗಿದೆ, ತುಂಬ ಒಂದು ಸಸ್ಟೇನಾಗಿ ತುಂಬ ಮೇಲ್ಗಡೆ ಹೋಗಿತ್ತು ಝೊಮ್ಯಾಟೋ. ಗ್ರಾಸ್ ಪ್ರಾಫಿಟಲ್ಲಿ ದೊಡ್ಡ ಒಂದು ಲಾಸ್ಟ್ ಇಯರ್ಗೂ ಕಂಪೇರ್ ಮಾಡಿದ್ರೆ ಲಾಸಿಗೆ ಬಂದುಬಿಟ್ಟಿದ್ದಾರೆ, ಟೋಟಲ್ ಲಾಸ್. ರೆವೆನ್ಯೂ ಜಾಸ್ತಿ ಆಗಿದ್ರು ಲಾಸಿಗೆ ಬಂದಿದ್ದಾರೆ. ಏನು ಕತೆ ಅಂತಂದು ನೋಡಬೇಕು ಎಕ್ಸಾಕ್ಟಾಗಿ ಬ್ಯಾಲೆನ್ಸ್ ಶೀಟನ್ನು ತೆಗೆದು. ಇನ್ಫೋಸಿಸ್ ಇಲ್ಲಿ ಅಪ್ಡೇಟ್ ಆದಂಗೆ ಕಾಣಿಸ್ತಾ ಇಲ್ಲ, ಬಟ್ ಇನ್ಫೋಸಿಸ್ ರಿಸಲ್ಟ್ ಈಗಷ್ಟೇ ಬಂದಿದೆ, ಚೆನ್ನಾಗಿ ಬಂದಿದೆ. ಸೊ ನೋಡೋಣಂತೆ, ಮಾರ್ಕೆಟಿನೆಲ್ಲ ವಾಚ್ ಮಾಡ್ತಾ ಇರುತ್ತೆ. ಸೆನ್ಸೆಕ್ಸಿಂದ ಇವತ್ತಿಂದು ಟ್ರೇಡು 83,000 ಆರಾಮಾಗಿ ಇವತ್ತು ಕ್ಲೋಸ್ ಮಾಡ್ಬೋದು ಅಂತ ಮಾತಾಡ್ಕೊಂಡಿದ್ವಿ, ಅದೇ ರೀತಿ ಆಯಿತು. 83,000 ಆರಾಮಾಗಿ ಮೇಲ್ಗಡೆ ಹೋಗಿ ಲಾಸ್ಟ್ ಮೌಂಟಲ್ಲಿ ಒಂದು ಸೆಲ್ಲಿಂಗ್ ಬಂತು ಬಿಟ್ಟರೆ ಒನ್ ವರ್ಡ್ ರ್ಯಾಲಿನೇ ಇತ್ತು ಇವತ್ತು ಸೆನ್ಸೆಕ್ಸಲ್ಲೂ ಕೂಡ. ಸೊ ಎವ್ರಿಥಿಂಗ್ ಇಸ್ ಲುಕಿಂಗ್ ಪಾಸಿಟಿವ್ ಸದ್ಯದ ತನಕ. ಆದರೆ ಅದೇ ಪಾಸಿಟಿವಿಟಿನಲ್ಲಿ ನಾವು ಪೊಸಿಷನ್ಗಳನ್ನು ಕ್ಯಾರಿ ಮಾಡೋಂಗಿಲ್ಲ. ಬಿಕಾಸ್ ನಿಮಗೆ ಗೊತ್ತು, ಅಲ್ಲಿ ಕೂತಿರೋರು ವಾರಕ್ಕೆ ಒಂದೊಂದ್ಸಲ ಡಮ್ ಅಂತ ಏನೋ ಒಂದು ಬಾಂಬ್ ಹಾಕ್ತಾ ಇರ್ತಾರೆ, ಅಂದರೆ ಅದರದ್ದು ಏನೋ ಒಂದು ನ್ಯೂಸನ್ನು ಹಾಕ್ತಾ ಇರ್ತಾರೆ. ಹಾಗಾಗಿ ದಯವಿಟ್ಟು ಪೊಸಿಷನ್ ಕ್ಯಾರಿ ಮಾಡೋಕ್ಕೆ ಹೋಗ್ಬಿಡಿ. ಬಟ್ ಚಾರ್ಟ್ಸಲ್ಲಿ ಎವ್ರಿಥಿಂಗ್ ಇಸ್ ಲುಕಿಂಗ್ ಪಾಸಿಟಿವ್ ಸದ್ಯದಲ್ಲಿ. ಸೊ ಪಾಸಿಟಿವ್ ಔಟ್ಲುಕ್ ಇರಬೇಕು. ಆದರೆ ಒಂದು ನಿರ್ಣಾಯಕ ಘಟ್ಟಕ್ಕೂ ಕೂಡ ಬರ್ತಾ ಇದೆ, ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ಗಳಿಗೆ ಬರ್ತಾ ಇದೆ. ಸೆನ್ಸೆಕ್ಸಲ್ಲಿ ಇದೇನಿದೆ ಆಲ್ ಟೈಮ್ ಹೈಗಿಂತ ಒಂದೆರಡು ಲೆವೆಲ್ ಕೆಳಗಡೆ ಇದೆ ಅಷ್ಟೇ. ಸೊ ಹೀಗಿದ್ದಾಗ ಸ್ವಲ್ಪ ಹುಷಾರಾಗಿ ನಾವು ವ್ಯವಹರಿಸ್ತಾ ಹೋಗಬೇಕು. ಕ್ಷಮಿಸಿ, ತುಂಬ ಬೇಗ ವೀಡಿಯೋ ಮಾಡಿದ್ದೀನಿ, ಬಿಕಾಸ್ ಲೇಟಾಗಿ ಅಂತಂದರೆ ನನಗೆ ವೀಡಿಯೋ ಮಾಡೋಕ್ಕೆ ಆಗ್ತಾ ಇಲ್ಲ. ನಿನ್ನೆ ಬಿಕಾಸ್ ಆಫ್ ಅದರ್ ಕೆಲಸಗಳು ಬರ್ತಾ ಹೋಗುತ್ತೆ, ಹಾಗಾಗಿ ನಿನ್ನೆ ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. FIDI ಡೇಟಾ ಬಂದಿಲ್ಲ ಇನ್ನೂ, ಈ ಥರದ್ದೆಲ್ಲ ನೀವು ಚೆಕ್ ಮಾಡ್ಕೊತೀರಾ ಅಂತ ಅನ್ಕೊತೀನಿ. ಹೋಪ್ಫುಲಿ ಈ ವಿಡಿಯೋದಿಂದ ಒಂದಿಷ್ಟು ಮಾಹಿತಿ ಸಿಕ್ಕಿದೆ ಅನ್ಕೊತೀನಿ. ಸಿಕ್ಕಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2025 ನಮ್ಮ ಚಾನಲ್ ವಿಷಯ ನಿಮಗೆಲ್ಲರಿಗೂ ಗೊತ್ತಿದೆ. ಒಂದು ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡುವಂಥದ್ದು. ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಬಗ್ಗೆ ಮಾಹಿತಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಬೋದು. ಇನ್ನೂ ಯಾರಾದರೂ ಟರ್ಮ್ ಇನ್ಶೂರೆನ್ಸ್ ಓಪನ್ ಮಾಡಿಸಿಲ್ಲ ಅಂತಂದರೆ ಪ್ರತಿ ವಿಡಿಯೋದ ಪಿನ್ ಕಾಮೆಂಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಕೊಟ್ಟಿರ್ತೀನಿ. ಅದನ್ನು ಫಿಲಪ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಮುಂದಿನ ಒಂದು ವರ್ಷ ಆಯಸ್ಸು ಜಾಸ್ತಿ ಆಗೋಕ್ಕಿಂತ ಮುಂಚೆನೇ ಟರ್ಮ್ ಇನ್ಶೂರೆನ್ಸ್ ತೊಗೊಂಡ್ರೆ ಅಷ್ಟರಲ್ಲೇ ನೀವು 5ರಿಂದ 6% ಸೇವ್ ಮಾಡ್ಬೋದು. ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಅಂತ ಬಂದರೆ ಟರ್ಮ್ ಇನ್ಶೂರೆನ್ಸ್ ಬಿಟ್ಟು ಇನ್ಯಾವುದು ಬೇಕಾಗಿದ್ದಿಲ್ಲ. ಈಗ GST ಕೂಡ ಇಲ್ಲ, ಇನ್ನೇನಕ್ಕೆ ವೇಟಿಂಗು. ಆದಷ್ಟು ಬೇಗ ಒಂದು ಟರ್ಮ್ ಇನ್ಶೂರೆನ್ಸ್ನ ತೊಗೊಳ್ಳಿ. ಒಂದು ಸಲ ನೀವು ಟರ್ಮ್ ಇನ್ಶೂರೆನ್ಸ್ಗೆ ಲಾಕಿನ್ ಆದ್ರಿ ಅಂದರೆ ಪ್ರತಿ ವರ್ಷ ನಿಮಗೆ ಕಂತು ಕೂಡ ಜಾಸ್ತಿ ಆಗೋದಿಲ್ಲ, ಪ್ರೀಮಿಯಂ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಹಾಗಾಗಿ ಆದಷ್ಟು ಬೇಗ, ಅಂದರೆ ಕಮ್ಮಿ ವಯಸ್ಸಲ್ಲೇ ಒಂದು ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ ಕವರ್ನ ತಗೊಂಡು ಕೂತ್ಕೊಳ್ಳುವಂಥದ್ದು ಜಾಣತನದ ನಿರ್ಧಾರ ಆಗ್ತಾ ಹೋಗುತ್ತೆ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.